ಐಪಿಎಲ್ 2026 ಡಿಸಿ ವರ್ಸಸ್ ಆರ್ ರಾಹುಲ್ ನಿಸ್ಸಾಂಕ ಆರ್ಭಟ. ರಾಯಲ್ಸ್ ವಿರುದ್ಧ 226 ರನ್ ಚೇಸ್ ಮಾಡಿ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್. 226 ರನ್ಗಳ ಬೃಹತ್ ಗುರಿಯನ್ನ ಬೆನ್ನಟ್ಟಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಸ್ಫೋಟಕ ಆರಂಭವನ್ನು ಪಡೆಯಿತು. ಕನ್ನಡಿಗ ಕೆಎಲ್ ರಾಹುಲ್ ಹಾಗೂ ಪಾತುಂ ನಿಸ್ಸಾಂಕ ಮೊದಲ ವಿಕೆಟ್ಗೆ 110 ರನ್ಗಳ ಭರ್ಜರಿ ಜೊತೆಯಾಟ ನೀಡಿದರು. ನಿಸ್ಸಾಂಕ ಕೇವಲ 33 ಎಸೆತಗಳಲ್ಲಿ 6 ಬೌಂಡರಿ ಮತ್ತು 3 ಸಿಕ್ಸರ್ಗಳ ನೆರವಿನಿಂದ 62 ರನ್ ಸಿಡಿಸಿದರು. ರವೀಂದ್ರ ಜಡೇಜಾ ಅವರು ನಿಸ್ಸಾಂಕರನ್ನು ಎಲ್ಬಿಡಬ್ಲ್ಯೂ ಮಾಡುವ ಮೂಲಕ ಈ ಸ್ಫೋಟಕ ಜೋಡಿಯನ್ನು ಬೇರ್ಪಡಿಸಿದರು. ನಂತರ ಕ್ರೀಸ್ಗೆ ಬಂದ ನಿತೀಶ್ ರಾಣಾ ಕೂಡ ಅಬ್ಬರಿಸಿದರು. ಅವರು 17 ಎಸೆತಗಳಲ್ಲಿ 3 ಬೌಂಡರಿ ಹಾಗೂ 2 ಸಿಕ್ಸರ್ ಸಹಿತ 33 ರನ್ ಗಳಿಸಿ ತುಷಾರ್ ದೇಶಪಾಂಡೆ ಬೌಲಿಂಗ್ನಲ್ಲಿ ಧ್ರುವ ಜುರಲ್ಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು. ಇದರ ಬೆನ್ನಲ್ಲೇ ಉತ್ತಮವಾಗಿ ಆಡುತ್ತಿದ್ದ ಕೆಎಲ್ ರಾಹುಲ್ ಕೂಡ ವಿಕೆಟ್ ಒಪ್ಪಿಸಿದರು. ರಾಹುಲ್ 40 ಎಸೆತಗಳಲ್ಲಿ 6 ಬೌಂಡರಿ ಮತ್ತು 5 ಸಿಕ್ಸರ್ ಸಹಿತ 75 ರನ್ ಚಚ್ಚಿ ಜೋಫ್ರಾ ಆರ್ಚರ್ ಬೌಲಿಂಗ್ನಲ್ಲಿ ಔಟ್ ಆದರು. ಅಂತಿಮವಾಗಿ 4ನೇ ವಿಕೆಟ್ಗೆ ಜೊತೆಯಾದ ಟ್ರಿಸ್ಟಾನ್ ಸ್ಟಬ್ಸ್ 18 ಮತ್ತು ಅಶುತೋಷ್ ಶರ್ಮಾ 25 ಕೇವಲ 49 ರನ್ಗಳ ಜೊತೆಯಾಟವಾಡಿ ತಂಡವನ್ನು ಗೆಲುವಿನ ದಡ ಸೇರಿಸಿದರು. ಬೌಲಿಂಗ್ ವಿವರ: ರಾಜಸ್ಥಾನ್ ರಾಯಲ್ಸ್ ಜೋಫ್ರಾ ಆರ್ಚರ್ 1/46, ತುಷಾರ್ ದೇಶಪಾಂಡೆ 1/38, ರವೀಂದ್ರ ಜಡೇಜಾ 1/33. ಪಂದ್ಯದ ನಂತರ ವೈಭವ್ ಸೂರ್ಯವಂಶಿ ಹೇಳಿಕೆ. ಸೋಲಿನ ನಂತರ ಬೇಸರ ವ್ಯಕ್ತಪಡಿಸಿದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಹೀಗೆ ಪ್ರತಿಕ್ರಿಯಿಸಿದ್ದಾರೆ. ನನಗೆ ಇವತ್ತು ತುಂಬಾ ದುಃಖ ಆಗಿದೆ. ಏಕೆಂದರೆ ನಾನು ಇವತ್ತು ಶತಕ ಬಾರಿಸುತ್ತೇನೆ ಎಂದುಕೊಂಡಿದ್ದೆ, ಆದರೆ ಇವತ್ತು ಔಟ್ ಆದೆ. ಆದರೆ ಕೈಲ್ ಜೇಮಿಸನ್ ನನ್ನ ವಿಕೆಟ್ ತೆಗೆದಿದ್ದು ತುಂಬಾ ಬೇಸರ ತಂದಿದೆ. ಅವನಿಗೆ ನಾನು ಮುಂದಿನ ಪಂದ್ಯದಲ್ಲಿ ಸುಮ್ಮನೆ ಬಿಡುವುದಿಲ್ಲ.